ವಿಜಯಪುರದ 2028ರ ಚಿತ್ರಣ ಏನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಲೆಟ್ಸ್ ಗೋ ಫಾರ್ ಸ್ಕ್ರೀನ್ ನಾವ್. ಎಸ್, ವಿಜಯಪುರದಲ್ಲಿ ಯಾರ್ರಿ ಸುಲ್ತಾನರಾಗ್ತಾರೆ 2028ರಲ್ಲಿ? ಒಟ್ಟು 8 ಕ್ಷೇತ್ರಗಳನ್ನು ಹೊಂದಿರುವಂತಹ ವಿಜಯಪುರ ಜಿಲ್ಲೆಯಲ್ಲಿ 2023ರಲ್ಲಿ 6 ಶಾಸಕರು ಕಾಂಗ್ರೆಸ್ನವರು, 1 ಬಿಜೆಪಿ, ಜೆಡಿಎಸ್ 1 ಸ್ಥಾನ ಗೆದ್ದಿತ್ತು. 2028ರಲ್ಲಿ ವಿಜಯಪುರದ ವಿಜಯ ಯಾರಿಗೆ, ಅಪಜಯ ಯಾರಿಗೆ? ಬಿಗ್ಗೆಸ್ಟ್ ಪೊಲಿಟಿಕಲ್ ಒಪಿನಿಯನ್ ಪೋಲ್ ಹೇಳ್ತಾ ಇದೆ ಯಾರು ಎಷ್ಟು ಸ್ಥಾನಗಳನ್ನ ಗೆದ್ದು ಬೀಗಬಹುದು ಅಂತ ಹೇಳಿ. 2028ರ ಚಿತ್ರಣ ಈಗ ನೋಡಿ. 2026 ಜನವರಿ ಮೊನ್ನೆ ಬಂದಂಗಿದೆ. ಈಗ ನಾವು ಮೇ ಎಂಡಿಗೆ ಬಂದಿದ್ದೀವಿ, ಜೂನು ಬಂತು. ಅಂದರೆ 28 ದೂರ ಇಲ್ಲ ಅಂತ ಹೇಳುವ ಸಮಯ ಬಂದಿದೆ. ಆ ನಿಟ್ಟಿನಲ್ಲಿ ಎಲ್ಲ ರಾಜಕಾರಣಿಗಳು ತಯಾರಿ ನಡೆಸ್ತಾ ಇದ್ದಾರೆ. ಅದೇ ರೀತಿ ಜನನಾಯಕರು ಯಾವ ರೀತಿ ತಯಾರಿ ನಡೆಸ್ತಾರೋ, ಮತದಾರರು ಕೂಡ ಅದೇ ರೀತಿ ತಯಾರಿ ನಡೆಸಲಿ ಅನ್ನೋದು ನಮ್ಮ ಉದ್ದೇಶ. ಎಸ್, ಲೆಟ್ಸ್ ಗೋ ಫಾರ್ ಗ್ರಾಫಿಕ್ಸ್. ಓಕೆ, ಮುದ್ದೇಬಿಹಾಳದಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಬಹುದು. ದೇವರಹಿಪ್ಪರಿಗೆಯಲ್ಲಿ ಜೆಡಿಎಸ್ ಗೆಲುವನ್ನು ಸಾಧಿಸಬಹುದು. ಬಸವನ ಬಾಗೇವಾಡಿಯಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ಕಮಲವನ್ನು ಅರಳಿಸಬಹುದು ಅನ್ನೋ ಲೆಕ್ಕಾಚಾರ ಇದೆ. ಐ ರಿಪೀಟ್, ಇದು ವಿಜಯಪುರ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳ ಸಂಪೂರ್ಣ ಚಿತ್ರಣ ನಿಮಗೆ ಕೊಡ್ತಾ ಇದ್ದೀವಿ. ಒಟ್ಟು 8 ಕ್ಷೇತ್ರಗಳಿದ್ದಾವೆ. ಎಸ್, ಅದರಲ್ಲಿ ಬಬಲೇಶ್ವರದಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಬಹುದು. ವಿಜಯಪುರ ನಗರ ಅಲ್ಲೂ ಕೂಡ ಕಾಂಗ್ರೆಸ್. ಇನ್ನು ನಾಗಠಾಣ ಮೀಸಲು ಕ್ಷೇತ್ರ, ಅಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ಸ್ಥಾನವನ್ನು ಗಟ್ಟಿ ಮಾಡಿಕೊಳ್ಬಹುದು. ಇನ್ನು ಇಂಡಿ ಕ್ಷೇತ್ರದಲ್ಲಿ ಜೆಡಿಎಸ್, ಸಿಂದಗಿಯಲ್ಲಿ ಬಿಜೆಪಿ. ಈಗ ಸ್ಕ್ರೀನ್ನಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದು ಹಾಲಿ ಅಲ್ಲ, ಮುಂದೆ ಯಾರು ಆಗಬಹುದು, ಯಾರು ಅಲ್ಲಿ ಶಾಸಕರಾಗಬಹುದು, ಅಲ್ಲಿಯ ಮತದಾರ ಯಾರ ಪರವಾಗಿ ವೋಟ್ ಮಾಡ್ತಿದ್ದಾನೆ ಅನ್ನೋದನ್ನು ನೋಡ್ತಾ ಹೋಗೋಣ. ಬಿಜೆಪಿ 3 ಸ್ಥಾನಗಳು, ಜೆಡಿಎಸ್ 2, ಕಾಂಗ್ರೆಸ್ 3. ಎಸ್, ಈಗ ಕಾಂಗ್ರೆಸ್ 6 ಸ್ಥಾನಗಳನ್ನು, ಪ್ರಸ್ತುತ 6 ಸ್ಥಾನಗಳನ್ನು ತನ್ನದಾಗಿಸಿಕೊಂಡಿದೆ. ಬಿಜೆಪಿ 1, ಜೆಡಿಎಸ್ 1. ಅಂದರೆ ಈಗ ನೀವು ನೋಡಬಹುದು ಎಷ್ಟಿದೆ ಅಲ್ಲಿ. ಬಿಜೆಪಿ 3, ಜೆಡಿಎಸ್ 2, ಕಾಂಗ್ರೆಸ್ 3. ಅಂದರೆ ಕಾಂಗ್ರೆಸ್ 6 ಸ್ಥಾನಗಳನ್ನು ತನ್ನದಾಗಿಸಿಕೊಂಡಿತ್ತು. ಈಗ 3 ಸ್ಥಾನಗಳಿಗೆ ಖುಷಿ ಪಡೋ ಸಂಗತಿ ಇದೆ ಸದ್ಯಕ್ಕೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಎಸ್, ಒಟ್ನಲ್ಲಿ ವಿಜಯಪುರದ 8 ಕ್ಷೇತ್ರಗಳು, ಅದರಲ್ಲಿ ಕಾಂಗ್ರೆಸ್ 6 ಸ್ಥಾನಗಳನ್ನು ತನ್ನದಾಗಿಸಿಕೊಂಡಿದೆ. ಆದರೆ ಮುಂಬರುವ ದಿನಗಳಲ್ಲಿ 3 ಸ್ಥಾನಗಳು ಕೈ ಕೊಡಬಹುದು. ಅಂದರೆ ಕೈನವರು ನಮ್ಮ ಜನರ ಕೈಯನ್ನು ನೀಟಾಗಿ ಹಿಡಿಯದೇ ಕೈ ಕೊಟ್ಟಿದ್ದಾರೆ ಅನ್ನುವ ವಾತಾವರಣ ಇದೆ. ಇಟ್ ಮೈಟ್ ಬಿ ರಾಂಗ್, ರೈಟ್, ದಟ್ ಈಸ್ ಡಿಫ್ರೆಂಟ್. ಯಾರು ಕೂಡ ಅವ್ನ ಮನಸ್ಸು ನೋಡ್ರಿ, ನಾ ಇಷ್ಟೆಲ್ಲ ಕೆಲಸ ಮಾಡಿದ್ದೇನೆ, ಜನ ಹಿಂಗೆ ಯಾಕೆ ಹೇಳ್ತಿದ್ದಾರೆ, ದಟ್ ಈಸ್ ನನ್ ಆಫ್ ಯುವರ್ ಬಿಸ್ನೆಸ್ ಆ್ಯಂಡ್ ದಟ್ ಈಸ್ ನನ್ ಆಫ್ ಅವರ್ ಬಿಸ್ನೆಸ್ ಆಲ್ಸೋ. ಏನು ಜನರ ಅಭಿಪ್ರಾಯ ಇದೆ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದಟ್ಸ್ ಇಟ್. ಖೇಲ್ ಖತಮ್, ನಾಟಕ್ ಬಂದ್, ಅಷ್ಟೇ ಸಮಾಚಾರ. ಹೀಗಾಗಿ ನೀವೇನೇ ಕೆಲಸ ಮಾಡಿ, ಕೆಲಸ ಮಾಡದೇ ಇರಿ, ಅಥವಾ ಜನರ ಜೊತೆ ಜನ ಯಾವುದನ್ನು ನೋಡಿ ನಿಮ್ಮನ್ನು ಅಧಿಕಾರಕ್ಕೆ ತರ್ತಾರೆ, ಯಾವುದನ್ನು ನೋಡಿ ವೋಟ್ ಹಾಕ್ತಾರೆ, ಎಲ್ಲವೂ ಕೂಡ ಪ್ರಜಾಪ್ರಭುವಿನ ಮೇಲೆ ಇರುವಂಥದ್ದು. ಅಥವಾ ಹೊಸ ಪಕ್ಷವೇ ಬಂದ್ಬಿಡ್ಬೋದಾ, ಹೊಸ ಅಭ್ಯರ್ಥಿಗೆ ಹಾಕ್ಬೋದಾ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ನಾವು ಕೇಳಿದಾಗ ನಮಗೆ ಸಿಕ್ಕಿರುವಂಥ ಉತ್ತರ ಇದು. ದಿಸ್ ಇಸ್ ದ ಬಿಗ್ಗೆಸ್ಟ್ ಡೇಟಾ, ದಿಸ್ ಇಸ್ ದ ಬಿಗ್ಗೆಸ್ಟ್ ಒಪಿನಿಯನ್ ಪೋಲ್. ಒಪಿನಿಯನ್ ಅಂದರೆ ಏನ್ರಿ? ಅವ್ರ ಅಭಿಪ್ರಾಯ ಹಿಂಗಿದೆ ಅಲ್ವಾ, ಅವ್ರ ಫೀಡ್ಬ್ಯಾಕ್ ಹಿಂಗಿದೆ. ಈಗ ನಾವು 2 ಗಂಟೆಗೆ ಊಟ ಮಾಡಬೇಕು ಅಂತ ಹೇಳಿದ್ರೆ 2 ಗಂಟೆಗೆ ಅಡುಗೆ ಮಾಡೋಕ್ಕೆ ಶುರು ಮಾಡ್ತೀವಾ? ಇಲ್ಲ, ಅದಕ್ಕಿಂತ ಮುಂಚೆನೇ ಶುರು ಮಾಡ್ತಾರೆ. ಹಾಗೆ ನೀವು ಹೇಗೆ ತಯಾರಿ ನಡೆಸ್ತಾ ಇದ್ದೀರೋ ಜನರು ಕೂಡ ಅದೇ ರೀತಿ ತಯಾರಿ ನಡೆಸ್ತಾ ಇದ್ದಾರೆ. ಏನ್ರಿ ಗೌರ್ಮೆಂಟ್ ಬಂತು, ಏನೇನು ಮಾಡಿದೆ, ಅವ್ರದ್ದೇ ಆದಂಥ ಲೆಕ್ಕಾಚಾರ ಇರುತ್ತೆ. ನೀವು ಗ್ಯಾರಂಟಿಗಳನ್ನು ಕೊಟ್ಟಿರ್ಬೋದು, ನೀವು ಅಧಿಕಾರವನ್ನು ಚೆನ್ನಾಗೇ ಮಾಡಿರ್ಬೋದು, ಅಥವಾ ಮಾಡಿಲ್ಲದೆ ಇರ್ಬೋದು, ಎಷ್ಟೋ ಜನರಿಗೆ ತಲುಪಿಲ್ಲದೆ ಇರಬಹುದು. ನೀವು ಯಾವುದೋ ಒಂದು ಕ್ಷೇತ್ರದಲ್ಲಿ ಮಾತ್ರ ತುಂಬ ಚೆನ್ನಾಗಿ ನೋಡ್ಕೊಂಡು ಇನ್ಯಾವುದೋ ಕ್ಷೇತ್ರವನ್ನು ಕಡೆಗಣಿಸಿರ್ಬೋದು. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಎಸ್, ಅವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಯಾರ್ಯಾರು ಸಿದ್ಧರಾಗಬೇಕೋ ಸಿದ್ಧರಾಗಿ. ಒಟ್ಟಿನಲ್ಲಿ ಸದ್ಯದ ಸುದ್ದಿ ಇದು.